ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಲಕ್ಷ್ಮಿ ಜೀವ ಪ್ರಾಣಾಪಾಯದಲ್ಲಿದೆ. ಏನಪ್ಪ ಇದು, ಲಕ್ಷ್ಮಿ ನೀರೊಳಗೆ ಬಿದ್ದೇ ಬಿಟ್ಲು. ಅವಳಿಗೆ ಮೊದಲೇ ಈಜು ಬರುವುದಿಲ್ಲ. ಆಗಲೂ ಕೂಡ ಕೀರ್ತಿ ನೀರು ಒಳಗಡೆ ಬೀಳಿಸಿದ್ರು. ಈಗಲೂ ಕೂಡ ಲಕ್ಷ್ಮಿನ ನಿತಿನ್ ಅಮ್ಮ ನೀರು ಒಳಗಡೆ ಬೀಳಿಸಿದ್ದಾರೆ. ಹಾಗಾದರೆ ಕೀರ್ತಿನ ಇಲ್ಲಿ ಕಾಪಾಡೋದು ಯಾರು? ಈ ಕಡೆ ಅವರ ಚಿಕ್ಕಮ್ಮ ಸುಪ್ರೀತ್ ಅವ್ರಿಗೆ ಈಜು ಬರುತ್ತಾ? ಅವರೇ ಇಲ್ಲಿ ಲಕ್ಷ್ಮಿನ ಕಾಪಾಡ್ಬಿಡ್ತಾರ, ಅಥವಾ ಅಲ್ಲಿ ಸುತ್ತಮುತ್ತ ಇರೋರು ಬಂದು ಲಕ್ಷ್ಮಿನ ಕಾಪಾಡ್ತಾರ? ಏನಾಗುತ್ತೆ ಇಲ್ಲಿ? ವೈಷ್ಣವ್ಗೆ ಹುಷಾರಾಗ್ತಿದೆಯಾ? ವೈಷ್ಣವ್ಗೆ ಪ್ರಜ್ಞೆ ಬರ್ತಿದೆಯಾ? ಆ ಕಡೆ ಕೀರ್ತಿಗೆ ಅವಮಾನ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿ ಯಾವಾಗ ಲಕ್ಷ್ಮಿ ನೀನು ಯಾವುದೇ ಕಾರಣಕ್ಕೂ ಕೂಡ ಪೂಜೆ ವ್ರತ ಮಾಡೋದಕ್ಕೆ ನಾನು ಬಿಡೋಲ್ಲ, ನಾನು ಅವ್ರ ಹೆಂಡ್ತಿ, ನಾನು ಅವ್ರ ಜೊತೆ ಮದುವೆ ಆಗಿದ್ದೀನಿ ಅಗ್ನಿ ಸಾಕ್ಷಿಯಾಗಿ, ನಾನು ಅವ್ರ ಜೊತೆ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡ್ತಿ. ಇದಕ್ಕೆ ಅಧಿಕಾರ ಇದು ನನಗೆ ಮಾತ್ರ. ನಾನು ಮಾತ್ರ ಪೂಜೆ ಮಾಡಬೇಕು. ಆ ದೇವ್ರು ಬಂದು ಹೇಳಿದ್ರು ಕೂಡ ನೀವು ಪೂಜೆ ಮಾಡೋದಕ್ಕೆ ನಾನು ಬಿಡುವುದಿಲ್ಲ. ಸ್ನೇಹಿತೆಯಾಗಿ ನೀವು ಏನು ಬೇಕಿದ್ರು ಮಾಡಿ, ಆದರೆ ವ್ರತ ಅದನ್ನೆಲ್ಲ ಮಾಡಿಕೂಡ್ದು ನೀವು ಅಂತ ಹೇಳ್ತಾಳೆ. ಖಂಡಿತವಾಗಿ ಕೀರ್ತಿ ಮಾಡಬಾರ್ದು ಅಂತಾರೆ. ಈ ಕಡೆ ಕಾವೇರಿ ಅವ್ರು ಬಂದು ಕೂಡ ಲಕ್ಷ್ಮಿನೇ ವ್ರತ ಮಾಡಬೇಕು, ಕೀರ್ತಿ ಮಾಡಬಾರ್ದು ಅಂದಾಗ ಕೀರ್ತಿ ತುಂಬಾ ಸಿಟ್ಟಾಗ್ತಾಳೆ. ನಂತರ ಈ ಕಡೆ ಹೋಗಿ ನಾನು ಮುತ್ತೈದೆಯಾಗಿರ್ಬೇಕಲ್ವ, ಅದನ್ನೇ ಅಲ್ವಾ ನೀವು ಹೇಳಿದ್ವು ಅಂತ ಹೇಳಿ ಲಂಗ ದೋಣಿ ಹಾಕ್ಕೊಂಡು ರೆಡಿಯಾಗಿ ಬರ್ತಾಳೆ. ಈಗ ಓಕೆನಾ ಆಂಟಿ, ಹೇಳಿದ್ರಲ್ವ ಲಕ್ಷ್ಮಿ ಮಾತ್ರ ಮಾಡಬೇಕು ಮುತ್ತೈದೆ ಅಂತ, ಈಗ ನಾನು ಕೂಡ ಮುತ್ತೈದೆ ಅಲ್ವಾ, ನಾನು ಕೂಡ ಮಾಡ್ತೀನಿ ಅಂದಾಗ ಏನು ತಲೆ ಕೆಟ್ಟಿದೆಯಾ ಕೀರ್ತಿ? ಮದುವೆ ಆಗಿರುವ ಹೆಂಡತಿ ಮಾತ್ರ ವ್ರತ ಮಾಡಬೇಕು ಅಂದಾಗ ಏನು ಮಾತಾಡ್ತಿದ್ರ ಆಂಟಿ? ನಿಮಗೋಸ್ಕರ ವೈಷ್ಣವ್ ಜೀವಕ್ಕೋಸ್ಕರ ನಾನು ನನ್ನ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಈಗ ನಾನು ವೈಷ್ಣವ್ನ ಉಳಿಸ್ಕೋಬೇಕು ಅಂತ ನಾನು ಅವಳ ಜೊತೆ ಪೂಜೆ ಮಾಡ್ತೀನಿ ಅಂದರೆ ನೀವು ಅವಳು ಇಬ್ಬರು ಕೂಡ ಬೇಡ ಅಂತಿದ್ದೀರಾ. ಯಾಕೆ ಮಾಡಬಾರ್ದು ನಾನು ಅಂತಿದ್ರೆ? ನೋಡು ಕೀರ್ತಿ, ವೈಷ್ಣವ್ ಉಳಿಬೇಕು ಅಂತಾನೆ ಹೇಳ್ತಿರೋದು. ಇಲ್ಲಿ ಲಕ್ಷ್ಮಿನೇ ಪೂಜೆ ಮಾಡಬೇಕಾಗಿರೋದು. ಇಲ್ಲಿ ನಾನು ನೀನು ಪೂಜೆ ಮಾಡಿದ್ರೆ ಯಾವುದೇ ರೀತಿಲೂ ಕೂಡ ಫಲ ಲಭಿಸೋದಿಲ್ಲ. ಇಲ್ಲಿ ಲಕ್ಷ್ಮಿನೇ ಪೂಜೆ ಮಾಡಬೇಕಾಗಿರೋದು. ಯಾಕೆ ನೀನು ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೀರ್ತಿ ಕಿರ್ಚಾಟ ಜೋರಾಗತ್ತೆ. ಕಪ್ಪಾಳಕ್ಕೆ ಬಾರಿಸೋಕೆ ಮುಂದಾಗ್ಬಿಡ್ತಾರೆ ಕಾವೇರಿಯವರು. ಏನು ಮಾಡ್ತಿದ್ರ ಆಂಟಿ? ಕಪ್ಪಾಳಕ್ಕೆ ಬಾರಿಸ್ತೀರಾ ನೀವು? ಇಷ್ಟೆಲ್ಲ ನಿಮಗೋಸ್ಕರ ವೈಷ್ಣವ್ಗೋಸ್ಕರ ಮಾಡಿದ್ದಕ್ಕೆ ನನಗಿದೇನು ಅಸಕ್ಕಿದ್ದು? ನಾನು ಪೂಜೆ ಮಾಡಲೇಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿಯವ್ರಿಗೂ ಯಾಕಿದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ಕಾರುಣ್ಯ ಅವ್ರು ಬರ್ತಾರೆ. ಬಂದು ನಿನ್ನ ಮುಖವಾಡ ಬಯಲಾಯಿತು ಕೀರ್ತಿ, ನೀನು ಯಾಕೆ ಮಾಡಬೇಕು? ಅವ್ನು ಕಟ್ಕೊಂಡಿರೋ ಹೆಂಡ್ತಿ ಇದ್ದಾಳಲ್ವ, ಅವಳು ಮಾಡ್ತಾಳೆ. ನಿನ್ನನ್ನು ಈ ರೀತಿ ಎಲ್ಲ ಬಿಟ್ಟಿದ್ದೆ ತಪ್ಪಾಗೋಯ್ತು ಇವ್ರುಗಳ ಜೊತೆ. ಇದೇನಾದರೂ ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಅವ್ರಿಗೆ ಏನು ಮಾಡಬೇಡ. ಇದೆಲ್ಲ ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗತ್ತಾ? ಎಲ್ಲಿಂದ ಕಲಿತೆ ನೀನು ಅಂತ ಹೇಳಿ ಎಳ್ಕೊಂಡು ಹೋಗ್ತಿದ್ದಾರೆ. ಬಿಡಮ್ಮ ನೀನು. ಯಾಕೆ ಅಂದಾಗ ಯಾಕೆ ಬಿಡಬೇಕು? ನೀನು ಏನು ಮಾಡ್ತಿದ್ಯಾ? ನನ್ನನ್ನೇ ನಂಬಿಸೋ ಪ್ರಯತ್ನ ಮಾಡ್ತಿದ್ಯಾ? ಈಗ ಆಗ್ತಿರೋದು ಗೊತ್ತಾಗ್ತಿಲ್ವಾ? ನಿನ್ನ ಮನಸ್ಸಲ್ಲಿ ಇನ್ನೂ ಕೂಡ ಏನಿದೆ ಅಂತ ಅಂದಾಗ ನನ್ನ ಮನಸ್ಸಲ್ಲಿ ಏನೂ ಇಲ್ಲ ಅಮ್ಮ ಅಂತಿದ್ದಾಳೆ ಕೀರ್ತಿ. ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಕೀರ್ತಿ. ಲಕ್ಷ್ಮಿಗೆ ತೊಂದರೆ ಕೊಡಬೇಕು ಅನ್ನೋದು, ಲಕ್ಷ್ಮಿಗೆ ತೊಂದರೆ ಕೊಡೋದಿಲ್ಲ ಇನ್ಮೇಲೆ ಅಂತ ಹೇಳಿದೆ. ಎಲ್ಲ ಮರೆತು ಮೂವ್ ಆನ್ ಆಗಿದ್ದೀನಿ ಅಂದೆ, ಇಷ್ಟೇನಾ ಅಂತಿದ್ದಕ್ಕೆ? ನಾನು ಲಕ್ಷ್ಮಿಗೆ ತೊಂದರೆ ಕೊಡ್ತಿಲ್ಲ ಅಮ್ಮ, ನಾನು ವೈಷ್ಣವ ಹುಷಾರಾಗಬೇಕು ಅಂತ ನಾನು ವ್ರತ ಮಾಡ್ತೀನಿ ಅಂದೆ. ಅದಕ್ಕೆ ಅವ್ರು ಬೇಡ ಅಂತಾರೆ ಅಂದಾಗ ನೀನು ಯಾಕೆ ವ್ರತ ಮಾಡಬೇಕು? ಅವನು ಹೆಂಡತಿ ವ್ರತ ಮಾಡಬೇಕು. ಅದಕ್ಕೂ ನಿನಗೂ ಏನು ಸಂಬಂಧ? ಸುಮ್ಮನೆ ನನ್ನ ಜೊತೆ ಬರ್ತಾ ಇರೋ. ಫಾರಿನ್ಗೆ ಹೋಗ್ತೀನಿ ಅಂದೆ, ಅಲ್ಲಿಗೂ ಕೂಡ ಹೋಗ್ತಿಲ್ಲ ಅಂದಾಗ ಪಾಸ್ಪೋರ್ಟ್ ಸಿಕ್ಕಿದ ತಕ್ಷಣ ಹೋಗ್ತೀನಮ್ಮ, ಸುಮ್ಮನೆ ನನ್ನ ಕಾರ್ ಕೀ ಕೊಡು ಅಂತಾರೆ. ಎಲ್ಲಿ ನಿನ್ನ ಕಾರ್ ಅಂದಾಗ ಎಲ್ಲೋ ಇದೆ, ನಿನಗೆ ಯಾಕದಲ್ಲ? ಸುಮ್ಮನೆ ಹೋಗ್ತಾ ಇರು, ನಾನು ಬರ್ತೀನಿ ಅಂದಾಗ ಎಲ್ಲಿ ಹೋಗ್ತಿದ್ದೀಯ ಅಂದಾಗ ನಾನು ಎಲ್ಲಿ ಹೋಗಬೇಕು ಅಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿ ಕೀರ್ತಿ ಕಾರ್ ತಗೊಂಡು ಹೊರಟು ಬಂದರೆ ಈ ಕಡೆ ಕಾವೇರಿ ಅವರೇ ಕಾರುಣ್ಯ ಅವ್ರಿಗೆ ಮೆಸೇಜ್ ಮಾಡಿರ್ತಾರೆ. ನಿನ್ನ ಮಗಳು ಹತ್ತು ಮೀರಿ ಹೋಗ್ತಿದ್ದಾಳೆ, ಇದರಿಂದ ನಮಗೆ ತೊಂದರೆ ಆಗ್ತಿದೆ, ಬಂದು ಆದಷ್ಟು ಬೇಗ ಕರ್ಕೊಂಡು ಹೋಗು, ಇಲ್ಲಾಂದರೆ ಸೀರಿಯಸ್ ಆಗ್ತಿದೆ ಸಿಚುವೇಶನ್ ಕಾರುಣ್ಯ ಅಂತ ಹೇಳಿ ಕಾವೇರಿ ಅವರೇ ಮೆಸೇಜ್ ಮಾಡಿರ್ತಾರೆ. ಹಾಗಾಗಿ ಕಾರುಣ್ಯ ಅವರು ಅಲ್ಲಿಗೆ ಬಂದಿರ್ತಾರೆ. ನಂತರ ಈ ಕಡೆ ಕೃಷ್ಣ ಅವರು ಹಾಸ್ಪಿಟಲಲ್ಲಿದ್ದಾರೆ. ಅಷ್ಟರಲ್ಲಿ ಕಾವೇರಿ ಅವರು ಕೂಡ ಬರ್ತಾರೆ. ಏನಿದು ಎಲ್ಲೋ ಹೋಗಿದ್ದ ಇಷ್ಟೊತ್ತು ಅಂದಾಗ ಎಲ್ಲೋ ಹೋಗಿದ್ನ? ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಕೀರ್ತಿ ದೊಡ್ಡ ಹಂಗಾಮನೆ ಮಾಡಿದ್ಲು. ನಾನು ವ್ರತ ಮಾಡ್ತೀನಿ ಅಂತ ಕೂತಿದ್ಲು. ನಾನು ಹೋಗಿ ತಡೆದೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆ ಹುಡುಗಿ ಉಚ್ಚಾಟದಿಂದ ಏನೇನೋ ಆಗ್ತದೆ ಅಂತ ಹೇಳ್ತಿದ್ರೆ ಅವಳು ಯಾರು ಕೈ ಕೊಟ್ಟು ಹೋದ್ಮೇಲೆ ಬಂದು ಈ ರೀತಿ ತೊಂದರೆ ಕೊಡೋದಕ್ಕೆ? ಅವಳು ಯಾಕೆ ಬಂದಿದ್ದಾಳೆ? ಅವಳೇನು ತಾಳಿ ಕಟ್ಟಿಸ್ಕೊಂಡಿರುವ ಹೆಂಡ್ತಿನ ಅಂತ ಕೃಷ್ಣವ್ರು ಕೇಳ್ತಿದ್ದಾಗೆ ಕೀರ್ತಿ ಎಂಟ್ರಿ ಕೊಡ್ತಾರೆ. ಕೀರ್ತಿ ಎಂಟ್ರಿ ಕೊಟ್ಟಿದ್ದೆ. ಅಂಕಲ್ ಅಂತಿದ್ದಾಗೆ ಏನಮ್ಮ ಯಾಕೆ ನಮಗೆ ತೊಂದರೆ ಕೊಡ್ತಿದ್ಯಾ? ಯಾಕೆ ನನ್ನ ಮಗನ ಅರ್ಧಂಬರ್ಧದಲ್ಲಿ ಬಿಟ್ಟು ಹೋಗಿ ಅವನಿಗೆ ಮೋಸ ಮಾಡಿ ಸಾಕಾಗಿಲ್ವಾ? ಈಗ ಯಾಕೆ ಬಂದು ಈ ರೀತಿ ಟಾರ್ಚರ್ ಕೊಡ್ತಿದ್ಯಾ? ನೀನೇನಾದರೂ ಅವನ್ನ ಮದುವೆ ಆಗಿದ್ಯಾ ಈ ವ್ರತ ಮಾಡೋದಕ್ಕೆ? ಸುಮ್ಮನೆ ಇಲ್ಲಿಂದ ಹೊರಡ್ತಾ ಇರೋ ಅಂತ ಕೃಷ್ಣವ್ರು ಕೂಡ ಕೀರ್ತಿಗೆ ಅವಮಾನ ಮಾಡ್ತಿದ್ದಾರೆ. ನಂತರ ಈ ಕಡೆ ಲಕ್ಷ್ಮಿ ತನ್ನ ವ್ರತನ ಕಂಪ್ಲೀಟ್ ಮಾಡೋಕ್ಕೆ ಮುಂದಾದಾಗ ಈ ಕಡೆ ಬೇಡಮ್ಮ,
ನಿನಗೆ ಜ್ವರ ಇದೆ, ಆಮೇಲೆ ತೊಂದರೆ ಆಗುತ್ತೆ ಅಂದಾಗ ನನ್ನ ಗಂಡನ ಮುಂದೆ ಯಾವುದೇ ಜ್ವರ ಏನೂ ಅಲ್ಲ, ನನಗೇನಾದರೂ ಪರವಾಗಿಲ್ಲ, ಆದರೆ ಈ ವ್ರತನ ಎಷ್ಟೇ ಕಷ್ಟ ಆದರೂ ಮಾಡೇ ಮಾಡ್ತೀನಿ ಅಂತ ಪೂಜೆ ಮಾಡಿ ವ್ರತನ ಮಾಡೋದಕ್ಕೆ ಮುಂದಾದರೆ ಅಷ್ಟರಲ್ಲಿ ನಿತಿನಮ್ಮ ಬರ್ತಾರೆ. ನಿತಿನಮ್ಮ ಬಂದು ಲಕ್ಷ್ಮಿ ಹತ್ರ ಕೇಳ್ಕೊತಿದ್ದಾರೆ. ಈ ಕಡೆ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ತಿದ್ದಾರೆ. ಸುಪ್ರೀತಾ, ನಾನು ನಿನ್ನ ಹತ್ರ ಮಾತಾಡೋಕೆ ಬಂದಿಲ್ಲ ಅಂತ ಹೇಳಿ ಲಕ್ಷ್ಮಿ ಜೊತೆ ಮಾತಾಡ್ತಿದ್ದಾರೆ. ನೋಡಮ್ಮ, ನನ್ನ ಮಗ ಏನೋ ಮಾಡಿಬಿಟ್ಟ ಹುಡುಗಾಟದಲ್ಲಿ, ಅವನಿಗೆ ಗೊತ್ತಾಗಲಿಲ್ಲ, ಆದರೆ ಈಗ ಅವನಿಗೆ ಬುದ್ಧಿ ಬಂದದ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂಥ ತಪ್ಪು ಮಾಡೋದಿಲ್ಲ, ನಿಮ್ಮ ವಿಷಯಕ್ಕೆ ಅವ್ನು ಬರೋದಿಲ್ಲ. ದಯವಿಟ್ಟು ನನ್ನ ಮಗನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋ, ನನ್ನ ಮಗನ ಜೈಲಿಂದ ಬಿಡುಗಡೆ ಮಾಡು. ಒಂದು ತಾಯಿಯಾಗಿ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಅಂದಾಗ ಇಲ್ಲ, ಯಾವುದೇ ಕಾರಣಕ್ಕೂ ಅವನ್ನ ಬಿಡಿಸೋ ಮಾತೇ ಇಲ್ಲ. ಒಂದು ಹುಡುಗಿ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ಲ. ಇವತ್ತು ನನ್ನ ಗಂಡ ಸಾವು ಬದುಕಿನ ನಡುವೆ ಇದ್ದಾರೆ, ಅದಕ್ಕೆ ಸರಿಪಡಿಸೋದು ಯಾರು? ಅದು ಹುಡುಗಾಟನ? ಒಂದು ಮದುವೆ ಆಗಿರೋ ಹುಡುಗಿನ ಎತ್ಕೊಂಡು ಹೋಗಿ ಮದುವೆ ಆಗೋಕ್ಕೆ ಹೋಗಿ ಅವ್ರ ಗಂಡಂಗೆ ಹೊಡೆದು ತಾಳಿ ಕೀಳೋಕೆ ಹೋದ್ರಲ್ಲ, ಅದು ಹುಡುಗಾಟನ? ಇಂಥವ್ರಿಗೆ ಯಾವತ್ತೂ ಕೂಡ ಕ್ಷಮೆ ಸಿಗಬಾರ್ದು, ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತಾರೆ. ದಯವಿಟ್ಟು ಅಮ್ಮ, ಗೊತ್ತಿದೆ, ನನಗೆ ಅರ್ಥ ಆಗ್ತಿದೆ, ಆದರೆ ದಯವಿಟ್ಟು ಕ್ಷಮಿಸ್ಬೇಡಮ್ಮ, ಇನ್ನೊಮ್ಮೆ ಕ್ಷಮಿಸ್ಬೇಡು. ಈ ತಾಯಿ ಮಗನ ಬಿಟ್ಟು ಇರೋದು ಕಷ್ಟ ಆಗುತ್ತಮ್ಮ ಅಂತ ಹೇಳ್ತಿದ್ದಾರೆ. ಮಗನಂಥ ಪರಿಸ್ಥಿತಿಲಿ ನೋಡೋಕ್ಕಾಗಲ್ಲ ಅಂತ ಇಲ್ಲ, ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಅವತ್ತು ಕೂಡ ಕಪಾಳಕ್ಕೆ ಬಾರಿಸದ, ಅವತ್ತೇ ಬುದ್ಧಿ ಕಲಿಬಹುದಿತ್ತು. ಆದರೆ ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡೋದು ಅವನಿಗೆ ಅಭ್ಯಾಸ ಆಗಿಬಿಡಿದೆ. ಮೊದಲನೇ ಹೆಂಡತಿ ಹೋದಾಗಲೇ ಅವನು ಅರ್ಥ ಮಾಡ್ಕೋಬೇಕಿತ್ತು, ಅವನಿಗೆ ಅರ್ಥ ಆಗೋದಿಲ್ಲ, ಅವ್ನ ಬುದ್ಧಿ ಕೂಡ ಕಲಿಯೋದಿಲ್ಲ ಅಂದಾಗ ಈ ಕಡೆ ನಿನ್ಗೆ ಎಷ್ಟು ದುಡ್ಡು ಬೇಕು ಹೇಳು, ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನನಗೆ ಯಾವ ದುಡ್ಡು ಬೇಕಾಗಿಲ್ಲ ಅಂತ ಲಕ್ಷ್ಮಿ ಹೇಳ್ತಾಳೆ. ಜೊತೆಗೆ ನಿನ್ನ ಗಂಡಂಗೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ನೋಡ್ಕೋತೀನಿ ಅಂದಾಗ ಈ ಕಡೆ ಲಕ್ಷ್ಮಿ ನನ್ನ ನಿರ್ಧಾರನ ಯಾವುದೇ ಕಾರಣಕ್ಕೂ ಬದಲಾಯಿಸೋದಿಲ್ಲ. ಈ ಲಕ್ಷ್ಮಿ ಒಮ್ಮೆ ನಿರ್ಧಾರ ತೊಗೊಂಡ್ಮೇಲೆ ಆ ನಿರ್ಧಾರ ಬದಲಾಗೋದಿಲ್ಲ ಅಂತ ಹೇಳ್ತಾರೆ. ಏನು ಅಂದ್ಕೊಂಡಿದ್ದೆ ನೀನು? ನನ್ನ ಮಗ ಮಾಡಬಾರ್ದು ಏನು ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ತಿದ್ದಾಗೆ ಒಂದು ತಾಯಿನ ನೀವು. ಮಗ ತಪ್ಪು ಮಾಡೋದಕ್ಕೆ ಬುದ್ಧಿ ಹೇಳಿ ತಿದ್ದಿ ಬುದ್ಧಿ ಹೇಳೋ ಬದಲು ಈ ರೀತಿ ಮಾತಾಡ್ತಿದ್ರಲ್ಲ, ನಾಚಿಕೆ ಆಗೋದಿಲ್ವಾ? ನಿಮ್ಮಂಥ ತಾಯಂದಿರು ಇರೋದ್ರಿಂದಾನೆ ಅಂಥ ಮಕ್ಕಳು ಹೆಚ್ಕೊಂಡಿರೋದು, ಇಂಥ ತಪ್ಪುಗಳನ್ನ ಮಾಡ್ತಿರೋದು. ಮಗ ಮಾಡೋ ತಪ್ಪಿಗೆ ಹೊಡೆದು ಬುದ್ಧಿ ಹೇಳಿದ್ರೆ ಅವರೆಲ್ಲ ಇಂಥ ತಪ್ಪು ಮಾಡ್ತಿರ್ಲಿಲ್ಲ. ಅವ್ರಿಗಲ್ಲ, ಮೊದಲು ನಿಮ್ಗೆ ಹೇಳಬೇಕು, ನಿಮ್ಮಂಥವ್ರ ಹತ್ರ ಏನು ಮಾತು ಅಂತ ಹೇಳ್ತಿದ್ದಾಳೆ. ಹೌದಾ, ನನ್ನ ಮಗನ ಬಿಡಿಸೋಕೆ ಬರೋದಿಲ್ವಾ? ಸರಿ ಆಯಿತು ಬಿಡು, ನೀನು ಹೇಗೆ ಜೀವಂತವಾಗಿ ನಿನ್ನ ಗಂಡನ ಹತ್ರ ಹೋಗ್ತೀಯ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ದಾರೆ. ನಂತರ ಈ ಕಡೆ ಲಕ್ಷ್ಮಿ ತನ್ನ ವ್ರತನ ಮುಂದುವರಿಸ್ತಾ ಕಂಪ್ಲೀಟ್ ಮಾಡೋಕ್ಕೆ ಮುಂದಾಗ್ತಿದ್ದಾಳೆ. ವ್ರತನ ಮಾಡಿ ಮಾಡಿ ಅವಳಿಗೆ ಸುಸ್ತಾಗ್ತದೆ. ಆ ಒಂದು ಮರದ ಸುತ್ತ ಒಂದು ದೇವರ ದಾರವನ್ನು ಕಟ್ಟಾಕಬೇಕಿದ್ರೆ ಈ ಕಡೆ ಅವಳು ಬಿದ್ದು ಹೋಗ್ತಿದ್ದಾಳೆ. ಈ ಕಡೆ ಸುಪ್ರೀತ್ ಅವರು ಹುಷಾರು ಲಕ್ಷ್ಮಿ ಅಂತಿದ್ದಾರೆ. ಫೈನಲಿ ಗಂಟ ಹಾಕೇ ಬಿಟ್ರು. ಹಾಕ್ತಿದ್ದಾಗೆ ಅಲ್ಲಿ ವೈಷ್ಣವ್ಗೆ ಪ್ರಜ್ಞೆ ಬರೋಕ್ಕೆ ಶುರು ಆಗ್ತದೆ, ಉಸಿರಾಡೋಕ್ಕೆ ಶುರು ಮಾಡ್ತಿದ್ದಾರೆ ಈ ದುಸ್ರನ್ನ. ನಂತರ ಅಷ್ಟರಲ್ಲಿ ಒಂದಷ್ಟು ಜನನ ಕರ್ಕೊಂಡು ಮತ್ತೆ ಬರ್ತಾರೆ ನಿತಿನಮ್ಮ. ಇವಳೇ ನನ್ನ ಮಗಂಗೆ ಆ ರೀತಿ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಅದನ್ನು ಕೇರ್ ಮಾಡಿದೆ ಈ ಕಡೆ ಲಕ್ಷ್ಮಿ ತನ್ನ ವ್ರತನ ಕಂಪ್ಲೀಟ್ ಮಾಡ್ತಿದ್ದಾಳೆ. ಈ ಕಡೆ ಏನು ಮಾಡೋದೆಲ್ಲ ಮಾಡಿಬಿಟ್ಟು ಈ ರೀತಿ ವ್ರತ ಮಾಡಿಬಿಟ್ರೆ ನಿನ್ನ ವ್ರತ ಫಲಿಸತ್ತೆ ಅಂತ ಅಂದ್ಕೊಂಬಿಡಿದ್ಯಾ, ಹಾಗೆ ಹೀಗೆ ಅಂತ ಕೆಟ್ಟಾಗಿ ಮಾತಾಡ್ತಾರೆ. ನಂತರ ಆದರೂ ಕೂಡ ಕೇರ್ ಮಾಡಿದೆ ಈ ಕಡೆ ಲಕ್ಷ್ಮಿ ತನ್ನ ಕೆಲಸನ ಮುಂದುವರಿಸ್ತಿದ್ದಾಳೆ. ನಂತರ ಪೂಜೆಯಲ್ಲಿ ಸ್ವಲ್ಪ ಕೆಳಗಡೆ ಬಿದ್ದಿರೋದನ್ನೆಲ್ಲ ಕ್ಲೀನ್ ಮಾಡಿ ನದಿಗೆ ಬಿಟ್ಟು ಬರ್ತೀನಿ ಅಂತ ಹೋಗ್ತಾಳೆ. ಈ ಕಡೆ ಹೋಗಿದ್ದ ಸಮಯದಲ್ಲಿ ನಿತಿನ್ ಅಮ್ಮ ಬರ್ತಾರೆ. ನಿತಿನ್ ಅಮ್ಮ ಬಂದು ಇನ್ನೇನು ಅಲ್ಲಿಂದ ಬರಬೇಕು ಲಕ್ಷ್ಮಿ, ಅಷ್ಟರಲ್ಲಿ ಹಿಂದೆಯಿಂದ ತಳ್ಳಿಬಿಡ್ತಾರೆ. ನನ್ನ ಮಗನೇ ಜೈಲಿಂದ ಬಿಡಿಸಲ್ಲ ಅಂತ್ಯ, ಹೀಗೆ ನೀನು ಇಲ್ಲಿಂದ ಜೀವಂತವಾಗಿ ಹೋಗ್ತೀಯ, ನಾನು ನೋಡ್ತೀನಿ ಅಂತಾರೆ. ಈಜು ಬರ್ದಿರೋ ಲಕ್ಷ್ಮಿ ನೀರಲ್ಲಿ ಮುಳುಗಿ ಏಳ್ತಿದ್ದಾಳೆ, ಒದ್ದಾಡ್ತಿದ್ದಾಳೆ. ಅಷ್ಟರಲ್ಲಿ ಈ ಕಡೆ ಸುಪ್ರೀತಾ ಬರ್ತಾರೆ, ಅದನ್ನು ನೋಡ್ತಿದ್ದಾರೆ. ಈ ಕಡೆ ಲಕ್ಷ್ಮಿನ ಕಾಪಾಡಬೇಕಾಗಿದೆ, ಆ ಕಡೆ ವೈಷ್ಣವ್ ಒದ್ದಾಡ್ತಿದ್ದಾನೆ. ಈ ಕಡೆ ಲಕ್ಷ್ಮಿ ಸಂಕಟದಲ್ಲಿ ಇರೋದ್ರಿಂದ ಹಾಗಿದ್ರೆ ಇಲ್ಲಿ ಲಕ್ಷ್ಮಿನ ಕಾಪಾಡೋದು ಯಾರು? ಅಕ್ಕಪಕ್ಕದವರೇ ಬಂದು ಲಕ್ಷ್ಮಿನ ಕಾಪಾಡ್ತಾರ? ಈ ಕಡೆ ಲಕ್ಷ್ಮಿ ಸಿಚುವೇಶನ್ಸ್ ಕ್ರಿಟಿಕಲ್ ಆಗತ್ತಾ? ಏನಾಗುತ್ತೆ ಇಲ್ಲಿ? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.